ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರ ಹಾಗೆ ಶನಿವಾರದ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ನಾನು ಹೇಳಬೇಕು ಅಂದರೆ ಶುಕ್ರವಾರದ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ನಾನು ಶುಕ್ರವಾರ ಶನಿವಾರ ಎರಡರದ್ದೂ ವ್ಲಾಗ್ನ ಒಟ್ಟಿಗೆ ಸೇರಿಸಿ ಈ ಒಂದು ವ್ಲಾಗ್ನ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಹೋಪ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಈಚೆಗಡೆ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಒಳಗೆ ಬಂದು ಹಾಲು ಇಸ್ಕೊಂಡ್ಬಂದು ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಅಪ್ಪುಗೆ ಕೂಡ ನಾನು ಬಿಸಿನೀರು ಕಾಯಿಸ್ತಾ ಇದ್ದೆ. ಸ್ವಲ್ಪ ಬಿಸಿ ಬಿಸಿನೀರನ್ನ ಬೆಳಗ್ಗೆ ಹೊತ್ತು ಕುಡಿದ್ರೆ ಒಳ್ಳೆಯದಲ್ವ. ಹಾಗಾಗಿ ಅವನ ಜೊತೆ ಕೆಲವೊಂದಿಷ್ಟು ಸಮಯನ ನಾನು ಕಿಚನ್ನಲ್ಲಿ ಈ ಥರ ಸಮಯನ ಕಳೀತೀನಿ. ಕಾಫಿಗೆ ಇಡ್ತಾ ಹಾಗೆ ಹಾಲಿಗೆ ಇಡ್ತಾ ಅವನಿಗೂ ಕೂಡ ಬಿಸಿನೀರನ್ನ ಸ್ವಲ್ಪ ಬೆಚ್ಚಗೆ, ಅಂದರೆ ತುಂಬ ಬಿಸಿ ಇದ್ದರೆ ಕುಡಿಯೋಲ್ಲ ಅವನು. ಒಂದು ಸ್ವಲ್ಪ ನೋಡಿಬಿಟ್ಟು ನಾನು ಬೆಚ್ಚಗಿದ್ದಾನೆ ತೆಗೆದು ಕೊಡ್ತೀನಿ. ಆವಾಗ ಅವನು ಕುಡಿತಾನೆ. ಅವನ ಜೊತೆ ನಾನು ಕೂಡ ಒಂದು ಗ್ಲಾಸಷ್ಟು ಬಿಸಿನೀರನ್ನು ಕುಡಿತೀನಿ. ಹಾಗೆ ನನಗೆ ಸುಮಾರು ಜನ ಕೇಳ್ತಾಯಿದ್ರಿ, ಡಯಟ್ ಮಾಡ್ತಾಯಿದ್ದೀರಾ? ಯಾವ ಥರ ಮಾಡ್ತಾಯಿದ್ದೀರಾ ನಮಗೂ ಹೇಳಿ ಅಂತ. ಸೊ ನಾನು ಅದ್ರ ಬಗ್ಗೆ ಮುಂದಿನ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆದರೆ ಈ ವಾರದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಯಾಕೆ ಕಂಟಿನ್ಯೂಸ್ ಆಗಿ ನನಗೆ ಮೇಕಪ್, ಮೆಹಂದಿ ಎಲ್ಲ ಇದೆ. ಹಾಗಾಗಿ ಅದರಲ್ಲಿ ಬ್ಯುಸಿ ಆದರೆ ನಾನು ಇದನ್ನು ಈ ಥರ ನಿಮಗೆ ಒಂದು ಹೇಳೋ ಅಂಥದ್ದು ಆಗಲ್ಲ. ಹಾಗಾಗಿ ನಿಮಗೆ ಡಯಟ್ ಬಗ್ಗೆ ಬೇಕು ಅಂದರೆ ಖಂಡಿತವಾಗ್ಲೂ ನಾನು ಈ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ದಿವಸ ಫ್ರೀಯಾಗಿ ನಾನು ಯಾವ ಥರ ಡಯಟ್ ಮಾಡ್ತಾಯಿದ್ದೀನಿ, ಯಾವ ಥರ ಫುಡ್ಡನ್ನ ಮಾಮೂಲಿ ಫುಡ್ಡೇ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ, ಆದರೂ ಯಾವ ಥರ ನಾವು ತೂಕಗಳನ್ನ ಇಳಿಸ್ಕೋಬೋದು ಮಾಮೂಲಿ ಫುಡ್ ತಿಂದ್ಕೊಳ್ತಾನೆ ಮನೆಯಲ್ಲೇ ಅಂತ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಟಿಫನ್ಗೆ ನಾನಿಲ್ಲಿ ಸೋಯಾ ಚಂಕ್ಸ್ ಇತ್ತು, ಹಾಗಾಗಿ ಬಾತ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋತೀನಿ. ಹಾಗೆ ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮುದ್ದೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಗಿಡದಲ್ಲಿ ತೊಗರಿಕಾಯಿ ಬಿಟ್ಟಿತ್ತು. ಅದು ಅಜ್ಜಿನ 3 ಮನೆಗೆ 3 5 ಅಂತ ಅಂದ್ಬಿಟ್ಟು ಡಿವೈಡ್ ಮಾಡಿ ಕೊಟ್ಟು ಕಳಿಸಿದ್ರು. ಒಂದೇ ಗಿಡದಲ್ಲಿ 1.5 kg ಆಗೋಷ್ಟು ತೊಗರಿಕಾಯಿ ಬೆಳೆದಿತ್ತು. ನಿಜವಾಗ್ಲೂ ಖುಷಿ ಆಗೋಯ್ತು ನನಗೆ ಆ ಗಿಡ ನೋಡಿ. ಒಂದೇ ಒಂದು ಹೇಗೋ ಅಜ್ಜಿ 3 ಮನೆಗೂ 3 ಇದನ್ನು ಡಿವೈಡ್ ಮಾಡಿ ಕೊಟ್ಟು ಕಳಿಸಿದ್ರಲ್ಲ, ನಾನು ಕೂಡ ಇದರಲ್ಲಿ ಮೊಸಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಇವಾಗ ಅದನ್ನು ಸೋಸ್ಕೋಬೇಕು. ಹೇಗೋ ನಾನು ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದ್ರಿಂದ ಬೇರೆ ಕೆಲಸಗಳು ಕೂಡ ಎಲ್ಲ ಆಗೋಗಿತ್ತು. ಹಾಗಾಗಿ ಈ ಮಧ್ಯಾಹ್ನ ಸಾಂಬಾರಿಗೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅಪ್ಪು ಈಚೆಗಡೆ ಆಟ ಆಡ್ತಾ ಇದ್ದ. ಅವನ್ನ ಕರೆದು ಕೂರಿಸ್ಕೊಂಡು ಅವನ ಹತ್ರನೂ ಕೆಲಸ ಮಾಡಿಸ್ತಾ ಇದ್ದೆ. ಆ್ಯಂಡ್ ಗಂಡು ಮಕ್ಕಳಾಗಿದ್ದ ತಕ್ಷಣ ಅದು ಇನ್ನೂ ಚಿಕ್ಕ ಹುಡುಗನೇ, ಆದ್ರೂ ಅವನಿಗೆ ಎಲ್ಲನೂ ಗೊತ್ತಾಗುತ್ತೆ. ಇವಾಗ ನಾವೇನು ಮಾಡಿದ್ರೂ ಗೊತ್ತಾಗುತ್ತೆ. ಹಾಗಾಗಿ ಅವನೇ ಬಂದು ಕೂತ್ಕೊಂಡು ನಾನು ಹೇಗೆ ಸುಳಿತಾ ಇದ್ದೀನೋ ಅವನು ಅದೇ ಥರನೇ ಸುಳಿಯೋದಕ್ಕೆ ಟ್ರೈ ಮಾಡ್ತಾ 1-2 ಸತಿ ಒದ್ದಾಡ್ದ. ಸುಳಿತಾ ಇದೆಯಾ? ಕಾಳದು ಕಾಳು. ಇದೇನು? ಚಿಪ್ಪೆ. ಇದು ಕಾಳು. ಹಾಂ, ವೆರಿ ಗುಡ್. ಕಾಳು, ಚಿಪ್ಪೆ. ಕಾಳು ಯಾವುದು? ವೆರಿ ಗುಡ್. ನೀನು ಕಾಣಿಸ್ತಾ ಇದೆಯಲ್ಲಿ, ನಾನೆಲ್ಲಿ ಕಾಣಿಸ್ತಾ ಇದ್ದೀನಿ? ಚೊಮ್ಮ ಕಾಣಿಸ್ತಾವಲ್ಲ ಅಲ್ಲಿ. ನೋಡಿದ್ರಲ್ಲ, ಮಕ್ಕಳೇ ಅಂದ್ರೇ ಹಾಗೆ. ಈ ವಯಸ್ಸಲ್ಲಿ ಅವರೆಲ್ಲನೂ ಕಲಿಬೇಕು, ಎಲ್ಲನೂ ಮಾಡಬೇಕು, ನೋಡಿದ್ದೆಲ್ಲ ಮಾಡಬೇಕು ಅಂತಲೇ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅವ್ರ ಮುಂದೆ ಆದಷ್ಟು ಇವಾಗ ಕೆಲಸಗಳಾಗಿರ್ಬೋದು, ಬೇರೆ ಏನೋ ಕಲಿಯೋದಾಗಿರ್ಬೋದು, ಓದೋದಾಗಿರ್ಬೋದು, ಇದನ್ನು ಮಾಡ್ತಾ ಇರ್ತೀನಿ. ಸೊ ಅವಾಗ ಅವನು ಕೂಡ ಆರಾಮಾಗಿ ಆ್ಯಕ್ಟಿವ್ ಆಗಿ ಇರ್ತಾನೆ. ಸೊ ನಾನು ಕೆಲಸ ಮಾಡ್ಬೇಕಾದ್ರೆ ಅವನು ಕೂಡ ಕೆಲಸ ಮಾಡಿಕೊಡ್ತಾನೆ. ಹಾಗೆ ಅವನು ಆಟ ಆಡ್ಬೇಕಾದ್ರೆ ಇವಾಗ ಅವನೇನಂದರೆ ಅವನೇ ಸೈಕಲ್ ಓಡಿಸ್ತಾನೆ, ಅವನೇ ಆಟ ಸಾಮಾನುಗಳು ತೊಗೊಂಡು ಆಟ ಆಡ್ತಾನೆ. ಇಲ್ಲೇನಂದರೆ ಸ್ವಲ್ಪ ಮಕ್ಕಳು ತುಂಬ ಕಮ್ಮಿ ಇದ್ದಾರೆ. ಇವಾಗೆಲ್ಲ ಸ್ಕೂಲಲ್ಲಿ ಇರ್ತಾರಲ್ವ, ಹಾಗಾಗಿ ಬೆಳಗಿನ ಜಾವನೇ ಸ್ಕೂಲ್ಗೆ ಹೋಗ್ಬಿಡ್ತಾರೆ ಎಲ್ಲರೂ 8 ಗಂಟೆಗೇ. ನೀನು ಬರದೆ ಸಂಜೆ ಅವಾಗವಾಗ ಬಂದು ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಹೋಗ್ತಾರೆ. ಆದರೆ ಮಧ್ಯಾಹ್ನ ಎಲ್ಲ ಫುಲ್ಲು ಅವ್ನಿಗೆ ಬೋರ್ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಸೈಕಲ್ನ ತೊಗೊಂಡಾದರೂ ಆರಾಮಾಗಿ ಆಟ ಆಡಿಕೊಂಡು ಇರ್ತಾನೆ. ಹಾಗೆ ನಾನು ಲಾಸ್ಟ್ ಎಲ್ಲ ಮಾಡಿದ್ನಲ್ಲ, ನಾನು ಅಪ್ಪು ಎಲ್ಲರೂ ನಾಷ್ಟ ಮುಗಿಸ್ಕೊಂಡ್ವಿ. ಅವನಿಗೆ ಊಟ ಮಾಡಿಸೋ ಕರೆಕ್ಟಾಗಿ ಪಾಪ ಮನೆ ಹತ್ರ ಒಂದು ಚಿಕ್ಕ ನಾಯಿ ಬಂತು. ಅದು ಪಾಪ ಫುಲ್ಲು ವೀಕ್ ಆಗಿಬಿಟ್ಟಿದೆ, ಏನು ಇಲ್ಲಿ ತಿಂದಂಗೆ ಏನು ಇದಾಗ್ದಂಗೆ. ಹಾಗಾಗಿ ಅವನು ಓಡೋಗಿ ಅದಕ್ಕೆ ಬಿಸ್ಕೆಟ್ ಹಾಕೋದಕ್ಕೆ ಓಡ್ತಾ ಇದ್ದ. ಅದು ಪಾಪ ಎದ್ರುಕೊಂಡು ಬೈಕ್ ಸಂದಿಗೆ ಹೋಗ್ತಾಯಿತ್ತು. ಅವ್ನು ಬಿಡಲೇ ಇಲ್ಲ, ಕೊನೆವರೆಗೂ ಬಿಡಲಿಲ್ಲ. ಅವನು ಅದನ್ನು ಹಾಕಿ ತಿನ್ಸೋ ಗಂಟ ಬಿಡಲಿಲ್ಲ. ಸಾಹಸ ಮಾಡಿ ಆದರೂ ಅದನ್ನ ಒಂದು ಕಡೆ ನಿಲ್ಲಿಸ್ಕೊಂಡು ಅವ್ನು ತಂದಿದ್ದ 2 ಬಿಸ್ಕೆಟ್ನು ಚೂರು ಮಾಡಿ ತಿನ್ನಿಸ್ತಾ. ನೋಡಿ ಯಾವ ಥರ ತಿನ್ನಿಸ್ತಾ ಅಂತ. ಕೊಡು ಕೈ ಕೊಡು ಸಾಕು.
ಕೈಗೆ ಪಡ ಕಚ್ತದೆ. ಮಲಗಿದ್ದಾನೆ. ಇವಾಗ ನಾನು ಪಟ ಅಂತ ಕೆಲಸ ಮಾಡ್ಕೋಬೇಕು. ಸ್ನಾನ ಎಲ್ಲ ಮಾಡಬೇಕು, ತಲೆಗೆ ಎಣ್ಣೆ ಹಾಕಿದ್ದೀನಲ್ಲ, ಶುಕ್ರವಾರ ಅಲ್ವಾ, ಹಾಗಾಗಿ ಇವಾಗ ಸೊಪ್ಪನ್ನ ಕಾಳು ಮತ್ತು ಬೇಯಿಸೋಕೆ ಇಟ್ಟಿದ್ದೀನಿ ಸಾಂಬಾರಿಗೆ. ಇವಾಗ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಆಮೇಲೆ ಅಡುಗೆ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ. ಎಷ್ಟೇ ಬೇಗ ಮಾಡೋಣ ಅಂದ್ಕೊಂಡ್ರೂ ಆಗಲ್ಲ. ಹಾಗಾಗಿ ನನಗೇನಂದರೆ ಪೂಜೆ ಮಾಡಬೇಕು ಅಂದರೆ ಎಲ್ಲ ನೀಟಾಗಿರಬೇಕು ಆ್ಯಂಡ್ ಸಮಾಧಾನವಾಗಿ ಪೂಜೆ ಮಾಡಬೇಕು. ಎಷ್ಟೇ ಬೆಳಗ್ಗೆ ಆದರೂ ಪರವಾಗಿಲ್ಲ, ರಾತ್ರಿ ಆದರೂ ಪರವಾಗಿಲ್ಲ, ಸಂಜೆ ಆದರೂ ನಾನು ದೀಪ ಹಚ್ತೀನಿ ಅಂದರೂ ಎಲ್ಲ ಕರೆಕ್ಟಾಗಿ ನೀಟಾಗಿ ಇದ್ರೇ ನಂಗೆ ದೀಪ ಹಚ್ಚೋಕ್ಕೆ ಮನಸ್ಸು ಬರೋದು. ಹಾಗಾಗಿ ಇವಾಗ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸನ ಅವ್ನು ಎದ್ದೊಳ್ಳೋ ಅಷ್ಟೊತ್ತಿಗೆ ಮಾಡಿಕೊಂಡು ಪೂಜೆನ ಮಾಡಬೇಕು ಅಂತ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ. ಇನ್ನು ನನ್ನ ಮೇಕಪ್ ವ್ಯಾನಿಟಿ ಕಿಟ್ನ ಕ್ಲೀನ್ ಮಾಡ್ಕೋಬೇಕು. ಬ್ರಷಸ್ ಎಲ್ಲ, ಮೇಕಪ್ ಪೌಡ್ರ್ ಇದೆ ಅದಕ್ಕೆ. ಆಮೇಲೆ ಮೆಹಂದಿಗೆ ಕೂಡ ಆರ್ಡ್ರ್ ಇದೆ, ಅದನ್ನು ಮೆಹಂದಿದೆಲ್ಲ ಕೋನ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೋತೀನಿ. ನಾಳೆ ಕೂಡ ಒಂದು ದಿವಸ ನಂಗೆ ಟೈಮ್ ಇದೆ, ಸೊ ನಾಳೆ ಮಾಡ್ಕೋತೀನಿ. ಆಮೇಲೆ ಸಂಡೇ ಸ್ವಲ್ಪ ಶಾಪಿಂಗ್ ಇದೆ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ಸಂಡೇ ಮಾಡೋದಕ್ಕಾಗಲ್ಲ. ಹಾಗಾಗಿ 2 ದಿವಸದಲ್ಲೇ ನಂಗೆ ಏನೇನೆಲ್ಲ ಮಾಡ್ಕೋಬೇಕು, ಮೇಕಪ್ಗೆ ಹೋಗೋದಕ್ಕೆ ಅರೇಂಜ್ ಮಾಡ್ಕೋಬೇಕು, ಅದನ್ನೆಲ್ಲ ಇವತ್ತು ಇಲ್ಲ ನಾಳೆನೇ 2 ದಿವಸದಲ್ಲಿ ನಾನು ಮುಗಿಸ್ಕೋಬೇಕು. ಹಾಗಾಗಿ ಇವತ್ತು ಪೂಜೆ ಕೂಡ ಸಂಜೆನೇ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಮಕ್ಕಳಂದ್ರೇ ಹಾಗೆ ಅಲ್ವಾ, ಅವ್ರಿಗೆ ಏನು ಮಾಡಬೇಕು ಅನಿಸುತ್ತೋ ಆ ಟೈಮ್ಗೆ ಮಾಡಿಬಿಡ್ಬೇಕು. ಅದೇ ಮುಂದೆನೂ ಬಂದರೆ ಅದು ಇನ್ನೂ ಒಳ್ಳೆಯದೇ. ಹಾಗೆ ಇಲ್ಲಿ ನನಗೆ ಸೊಪ್ಪು ತಂದು ಕೊಟ್ಟಿದ್ರು, ಹೊಲ್ದಿಂದ ಹೋಗಿ ಕಿತ್ಕೊಂಡ್ಬಂದಿದ್ರು. ಅದೇ ಸೊಪ್ಪನ್ನ ಸ್ವಲ್ಪ ಬಿಡಿಸ್ಬಿಟ್ಟೆಲ್ಲ ಸೋಸಿ ಎತ್ತಿಟ್ಟು ಆನಂತರ ಪೂಜೆ ಮಾಡೋಣ ಸಂಜೆ ಅಂದ್ಕೊಂಡಿದ್ನಲ್ಲ. ಹಾಗಾಗಿ ಅಪ್ಪು ಹೇಗೋ ಮಲಗಿದ್ದ. ನೀಟಾಗಿ ಕಸ ಎಲ್ಲ ಒಡಿಸ್ಕೊಂಡು ಧೂಳೆಲ್ಲ ತೆಗೆದ್ಬಿಟ್ಟು ನಾನು ನೆಲ ಒರೆಸ್ಕೊತಾ ಇದ್ದೆ. ಹಾಗೆ ಫಿಶ್ ಟ್ಯಾಂಕ್ನೂ ಕೂಡ ಅಷ್ಟೇ ಕ್ಲೀನ್ ಮಾಡಿ ತುಂಬ ದಿವಸನೇ ಆಗೋಗಿತ್ತು. ಹಾಗಾಗಿ ಇವತ್ತು ಅದನ್ನು ಕೂಡ ಒಂದು ಕೆಲಸ ಮಾಡಿಕೊಂಡೆ. ವಾರಕ್ಕೊಂದ್ಸರಿ ಆದರೂ ಫಿಶ್ ಟ್ಯಾಂಕ್ ಈ ಥರ ಚಿಕ್ಕದಿದ್ದರೂ ದೊಡ್ಡದಿದ್ದರೂ ನಾವು ಕ್ಲೀನ್ ಮಾಡಬೇಕು. ಅವಾಗ ಫಿಶ್ಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ಇವತ್ತು ನಾನು ಕ್ಲೀನ್ ಮಾಡಿ ಇಟ್ಟರೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಮೀನು ಸತ್ತೋಯ್ತು. ಯಾಕೆ ಅಂತ ನಂಗೆ ಗೊತ್ತಾಗಲಿಲ್ಲ. ಸೊ ನನಗೆ ಹುಷಾರಿಲ್ದಂಗೆ ಆಗೋಯಿತು. ಅದಾದಮೇಲೆ ಸಂಜೆ ನೋಡ್ತೀವಿ, ಮಧ್ಯಾಹ್ನ ಬಂದು ಫಿಶ್ಶು ಸತ್ತೋಗಿದೆ, ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಕೆಲವೊಂದಿಷ್ಟು ದೃಷ್ಟಿ ಏನಾದರೂ ಆಗಿದ್ರೂ ಕೂಡ ಅದಕ್ಕಾಗಿರುತ್ತೆ, ಏನು ಮಾಡೋದಕ್ಕಾಗಲ್ಲ, ತಲೆ ಕೆಡಿಸ್ಕೊಬೇಡ್ರಿ, ಯಾವುದಾದ್ರೂ ಇನ್ನೂ ಚೆನ್ನಾಗಿರೋ ತೊಗೊಂಬಂದು ಬಿಡಿ ಅಂದರು. ಸರಿ ಆಯಿತು, ಇನ್ನೂ ಒಂದು 3-4 ತೊಗೊಬರೋಣ ಅಂತ ಸುಮ್ಮನಾದ್ವಿ. ಹಾಗೆ ತುಂಬ ಜನ ಕೇಳ್ತಾಯಿದ್ರಿ ಕ್ರೋಶ ಹಾಕೋದು ನಿಲ್ಲಿಸ್ಬಿಟ್ರಾ ಅಂತ. ಕೆಲವೊಂದಿಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸಿಂದ ನಾನು ಕ್ರೋಶ ಹಾಕೋದನ್ನ ನಿಲ್ಲಿಸ್ಬಿಟ್ಟಿದ್ದೆ. ನಿಮಗೆ ನಾನು ಹೇಳಿದ್ದೆ, ಅಂಗಡಿಗೆ ಹೋಗಿ ನೀವು ಹಾಕಿರೋ ಡಿಸೈನ್ಸ್ಗಳನ್ನ ತೋರಿಸಿ 1-2 ಎಕ್ಸಾಂಪಲ್ ಆಗಿ ತೊಗೊಂಬಂದು ಹಾಕಿ ಕೊಡಿ, ಆರ್ಡ್ರ್ ಬರುತ್ತೆ ಅಂತ. ಸೊ ನಾನು ಕೂಡ ಅದೇ ಥರ ಮಾಡೋದಕ್ಕೆ ಹೋದೆ. ಆದರೆ ನಂಗೆ ಅವರು ಸ್ವಲ್ಪ ಅಮೌಂಟಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರು. ಏನು ಮಾಡೋದಕ್ಕಾಗಲ್ಲ, ಕೆಲವು ಸತಿ ಈ ಥರದ್ದೆಲ್ಲ ಆಗುತ್ತೆ. ಸೊ ನನಗೆ ಅಕ್ಕನ ಫ್ರೆಂಡ್ ಒಬ್ಬರು ಬ್ರೈಡು ಮದುವೆ ಆಗ್ತಾಯಿದ್ದಾರೆ, ಅವ್ರದ್ದು ಸ್ಯಾರಿ ಕೊಟ್ಟಿದ್ದರು ಬ್ರೈಡಲ್ ಕುಚ್ಚು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಹೇಗೋ ಅವರು ಹಸ್ಬೆಂಡ್ ಫ್ರೀ ಇದ್ದರು, ಇವತ್ತು ಫ್ರೀ ಇದ್ದೀನಿ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇನ್ನು ಅವರು ಬೇರೆ ಕೆಲ್ಸಕ್ಕೆ ಹೋದರೆ ನನ್ನ ಕೆಲಸಗಳಾಗಲ್ಲ. ಅವ್ರು ಯಾವಾಗ ಫ್ರೀ ಆಗಿದ್ದು ಕರೀತಾರೋ ಆವಾಗಲೇ ಹೋಗಿ ನಂಗೆ ಏನೇನೆಲ್ಲ ಬೇಕಾಗುತ್ತೋ ಅದನ್ನು ನೆನ್ಮಂಗ್ಲದಲ್ಲಿ ಹೋಗಿ ನನ್ನ ಹತ್ರ ಇರೋವಂಥ ಕಲರ್ಸ್ನ ಬಿಟ್ಟು ಬೇರೆ ಕಲರ್ಸ್ ಥ್ರೆಡ್ನೆಲ್ಲ ತೊಗೊಂಬಂದೆ. ಹಾಗೆ ಜಿಗ್ಜಾಗು ಫಾಲ್ಸ್ ಕೂಡ ಮಾಡಿಸ್ಕೊಂಬಂದೆ. ಕೆಲವ್ರು ಕೇಳಿದರೆ ಅದನ್ನು ನೀವೇ ಮಾಡಿಕೊಡ್ತೀರಾ ಅಂತ. ನನ್ನ ಮಿಷಿನ್ ಸ್ವಲ್ಪ ಹಾಳಾಗಿತ್ತು, ಹಾಗಾಗಿ ನನ್ನ ಹಸ್ಬೆಂಡ್ ಅತ್ತೆ ಕೂಡ ಟೈಲರಿಂಗ್ ಮಾಡ್ತಾರೆ, ಅವ್ರ ಕೈಲೇ ನಾನು ಕೊಟ್ಟು ಫಾಲ್ಸ್ ಮತ್ತು ಜಿಗ್ಜಾಗ್ನ ಹಾಕಿಸ್ಕೊಂಡೆ ಕ್ರೋಶ ಹಾಕೋದಕ್ಕೆ. ಇಲ್ಲಾಂದರೆ ಕೆಲವು ಸತಿ ನಾನೇ ಹಾಕ್ತೀನಿ, ಇಲ್ಲಾಂದರೆ ಅವರೇ ಕೆಲವು ಸತಿ ಯಾರು ಕೊಡ್ತಾರಲ್ವ ಸ್ಯಾರಿ ಆರ್ಡರ್ನ ಅವರೇ ಜಿಗ್ಜಾಗು ಫಾಲ್ಸ್ ಎಲ್ಲ ಹಾಕಿ ಕೊಡ್ತಾರೆ, ಆರಾಮಾಗಿ ಹಾಕಿ ಕೊಡ್ತೀನಿ ಈ ಥರ. ಹಾಗೆ ಇವಾಗ ಮನೆಗೆ ಬಂದ ಮೇಲೆ ನಾನು ಫ್ರೆಶ್ ಅಪ್ ಆಗಿ ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಬೇಗನೆ ಮಾಡ್ತಾಯಿದ್ದೀನಿ, 3 ಗಂಟೆ 3:30 ಆಗಿ ಹೋಗಿತ್ತು. ಹಾಗಾಗಿ ಸೊಪ್ಪನ್ನೆಲ್ಲ ಬೇಯಿಸಿ ಅದನ್ನು ರುಬ್ಬಿಟ್ಟು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ. ಹಾಗಾಗಿ ಇವತ್ತು ರುಬ್ಬಿಟ್ಟು ಮುದ್ದೆ ಮಾಡಿದ್ದೆ ನನಗೆ, ಹಸ್ಬೆಂಡ್ಗೆ, ಹಾಗೆ ಅಪ್ಪುಗೆ ಇವಾಗ ಫುಡ್ ಅಂತ ನಾನು ನಮ್ಮ ಮನೇಲಿ ಏನು ಮಾಡ್ತೀನೋ ಅದನ್ನೇ ಕೊಡ್ತೀನಿ. ಆದರೆ ಇವಾಗ ಮುದ್ದೆನ ಕಂಪಲ್ಸರಿ ಮಾಡಿದ್ದೀನಿ. ಡೈಲಿ ಮುದ್ದೆ ಮಾಡೋದ್ರಿಂದ ನಮ್ಮ ಮನೇಲಿ ಅಪ್ಪುಗೂ ಕೂಡ ಇವಾಗ ಚಿಕ್ಕದಾಗಿ ಒಂದು ಮುದ್ದೆನ ಮಾಡ್ತೀನಿ. ಬಂಡೆ ಮುದ್ದೆ ತಿಂತ್ಯಾ? ಮುದ್ದೆ ಚಾರು, ಚಾರು ಬಂಡೆ, ಅಪ್ಪು ಬಂಡೆ.
ಬೆಳಗ್ಗೆ ಹೊತ್ತು ಇಲ್ಲ ಮಧ್ಯಾಹ್ನದ ಹೊತ್ತು ಮುದ್ದೆ ಅಂತೂ ಅಪ್ಪಗೂ ಕೂಡ ಕಂಪಲ್ಸರಿಯಾಗಿ ಇವಾಗ ರೂಢಿ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಅವನು ಕೂಡ ಬೆಳೀತಾ ಇರೋ ಮಗು, ಅವನಿಗೂ ಕೂಡ ಶಕ್ತಿ ಬೇಕು. ಬರೀ ಅನ್ನ ಇದನ್ನು ತಿಂತಾಯಿದ್ರೆ ಅವನಿಗೂ ಬರೋಲ್ಲ. ಹಾಗಾಗಿ ಮುದ್ದೆ, ಚಪಾತಿ, ರಾಗಿ ಈ ಥರದನ್ನೇ ಕೊಡೋದಕ್ಕೆ ಶುರು ಮಾಡಿದ್ದೀನಿ. ರಾಗಿಲೇನೋ ದೋಸೆ ಮಾಡಿದರೆ, ಚಪಾತಿ ಮಾಡಿದರೆ ಆ್ಯಂಡ್ ಸಂಜೆ ಅವನು ಕರುಗಳಿಗೆಲ್ಲ ನೀರಿಡೋದೊಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ. ತುಂಬ ಖುಷಿಯಿಂದ ಇರ್ತಾನೆ. ಸಂಜೆ ಆಗ್ತಿದ್ದಂಗೆ ನಾನು ಪೂಜೆ ಮಾಡಬೇಕಾಯಿತು, ಆದರೆ ಆಗಲಿಲ್ಲ. ನಿನ್ನೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇದ್ದಕ್ಕಿದ್ದಂಗೆ ಒಂಥರ ಮೈಯಲ್ಲೆಲ್ಲ ಫುಲ್ಲು ಉರಿ ಥರ ಸ್ಟಾರ್ಟ್ ಆಗೋಯ್ತು. ಫುಲ್ಲು ಕಡ್ತ ಥರ ಗೊತ್ತಾಗಲಿಲ್ಲ. 2 ಸರಿ ಸ್ನಾನ ಮಾಡಿದ್ರು ಕೂಡ ಗೊತ್ತಾಗಲಿಲ್ಲ. ಏನೋ ಹುಳ ಕಚ್ಚಿದೆ ಅಂತ ಅಜ್ಜಿ ಹೇಳಿದ್ರು ತೋರಿಸ್ಕೊಂಬಂದಿದ್ದಕ್ಕೆ. ಆಮೇಲೆ ಮಾತ್ರೆ ತೊಗೊಂಡು ಬಂದರು. ನುಂಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡಿದ್ರೆ ಪೂರ್ತಿ ಕೈ ಫುಲ್ಲು ಎಲ್ಲನೂ ಬೊಬ್ಬೆ ಥರ ಬಂದ್ಬಿಟ್ಟಿದೆ. ನಾನು ನಿಮ್ಗೆ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ ಯಾವ ಥರ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಗೊತ್ತಾಗಲ್ಲ, ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಫುಲ್ ಬಾಡಿ ಎಲ್ಲ ಆಗಿಬಿಟ್ಟಿದೆ. ಮುಖ ಒಂದು ಆಗಿಲ್ಲ ಅಷ್ಟೇ. ಅದು ಆಮೇಲೆ ಕೇಳ್ಕೊಂಬಂದಿದ್ದಕ್ಕೆ ಯಾವುದೋ ಹುಳ ಹಂಗೆ ಕಚ್ಚಿದ್ರೆ ಪೂರ್ತಿ ಬಾಡಿ ಹತ್ರ ಬೊಬ್ಬೆ ಬರುತ್ತೆ, ನೋವಾದಂಗೆ ಆಗುತ್ತೆ ಅಂತ ಅಂದರು. ನಾನು ಇವಾಗೂ ಹೋಗೋ ಹಂಗೆ ಅಜ್ಜಿ ಗೊತ್ತಿರುತ್ತಲ್ಲ, ಆಗಿನ ಕಾಲದವ್ರು ಗೊತ್ತಿರುತ್ತೆ, ಏನಾದರೂ ಒಂದು ಸಣ್ಣದಾದ್ರೂ ತೋರಿಸ್ಕೊಂಬಂದೆ. ಅದಕ್ಕೆ ಅವ್ರು ಇಲ್ಲಮ್ಮ ಹಾಸ್ಪಿಟ್ಲಿಗೆ ಹೋಗು, ಅವ್ರು ಇಂಜೆಕ್ಷನ್ ಕೊಡ್ತಾರೆ, ಅದು ಕಮ್ಮಿ ಆಗುತ್ತೆ. ನನಗೂ ಒಂದು ಸತಿ ಅದೇ ಥರನೇ ಕಚ್ಚಿ ಹಂಗಾಗಿತ್ತು, ಫುಲ್ಲು ಕಾಲು ಹತ್ರ ಪೂರ್ತಿ ಆಗಿತ್ತು ಆ ಥರ ಅಂತ ಅಂದರು. ನನಗೇನಂದರೆ ಅದು ಎಲ್ಲಿ ಕಚ್ಚಿದೆ ಅಂತಲೂ ಗೊತ್ತಿಲ್ಲ. ಕೈ ಫುಲ್ಲು, ಬೆನ್ನು, ಕಾಲು, ಪ್ರತಿ ಹೊಟ್ಟೆ ಎಲ್ಲ ಕಡೆನೂ ಆ ಥರ ಬೊಬ್ಬೆ ಥರ ಬಂದುಬಿಟ್ಟಿದೆ. ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಇದ್ದಕ್ಕಿದ್ದಂಗೆ ಹಾಗಾಗಿ ನೆನ್ನೆ ನಾನು ವ್ಲಾಗ್ನ ಅರ್ಧಕ್ಕೆ ಇದು ಮಾಡಿಬಿಟ್ಟೆ. ಹಾಗೆ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ಟಿಫನ್ ಎಲ್ಲ ಆಯಿತು, ಅಪ್ಪನೂ ರೆಡಿ ಮಾಡಿದ್ದೀನಿ. ಸೊ ಅವನು ಇವಾಗ ಕರ್ಕೊಂಡು ಹೋಗಬೇಕು. ಪ್ರವೀಣವ್ರು ಹಸು ಕಟ್ಟಾಕಿ ಬರೋಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಅವರು ಟಿಫನ್ ಮಾಡಿಕೊಂಡು ಹೋಗೋದು. 10 ಗಂಟೆ ಆಯಿತು ಟೈಮ್ ಕರೆಕ್ಟಾಗಿ. ಕೆಲಸನೂ ಏನೂ ಮಾಡಿಲ್ಲ. ನನ್ನ ಕೈಲಿ ಆಗ್ತಾಯಿಲ್ಲ. ಒಂಥರ ಮೈಯೆಲ್ಲ ಒಂಥರ ಆಗ್ತಾಯಿದೆ ನನಗೆ. ಗುಳ್ಳೆ ಬಂದರೆ ಒಂಥರ ಬೊಬ್ಬೆ ಥರ ಎದ್ದಿರೋದಕ್ಕೂ ಒಂಥರ ಆಗ್ತಾಯಿದೆ. ನನಗೆ ಏನು ಕೆಲಸ ಮಾಡೋದಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಎಲ್ಲ ಆಟ ಸಾಮಾನು ಎಲ್ಲ ಹಂಗಂಗೆ ಬಿಸಾಕಿದ್ದಾನೆ. ಸರಿ ಆಯಿತು, ಹಾಸ್ಪಿಟ್ಲಿಗೆ ಒಂದು ಸತಿ ತೋರಿಸ್ಕೊಂಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ. ನಾನು ಕೂಡ ರೆಡಿ ಆದೆ. ಅದು ತೋರಿಸ್ತೀನಿ ಹೇಗಾಗಿದೆ ಅಂತ. ಸಂಜೆ ಅಷ್ಟೊತ್ತಿಗೆ ನಾನು ಪೂಜೆ ಮಾಡಬೇಕಾಯ್ತು, ಆದರೆ ಈ ಥರ ಆಗಿಬಿಟ್ಟಿತ್ತು. ಕೈ ಪೂರ್ತಿ, ಮೈ ಪೂರ್ತಿ ಈ ಥರ ಆಗಿಬಿಟ್ಟಿತ್ತು. ನನಗೇನು ಮಾಡಬೇಕು ಗೊತ್ತಾಗಲಿಲ್ಲ. ಕೆರ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಕೆರಿಬೇಡ ಅಂತ ಅಜ್ಜಿ ಹೇಳ್ತಾಯಿದ್ರು. ನಂಗೆ ತಡ್ಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ. ಅಷ್ಟು ಪೇಯ್ನ್ ಆಗ್ತಾಯಿತ್ತು. ಅಷ್ಟು ಕೆರಿಬೇಕು ಅಂತಲೇ ಅನ್ನಿಸ್ತಾಯಿತ್ತು ಆ ಒಂದು ಗಾಯನ. ಇದ್ರಲ್ಲ ಸೇಮ್ ಹಿಂಗೆ ಇದೇ ಥರ ಕಾಲು, ಕೈ, ಹೊಟ್ಟೆ, ಬೆನ್ನು ಎಲ್ಲ ಕಡೆನೂ ಆಗ್ಬಿಟ್ಟಿದೆ. ಇಲ್ಲೆಲ್ಲ ನೆನ್ನೆ ಕಡಿತಾ ಇತ್ತು, ಇಲ್ಲೆಲ್ಲ ಏನು ಆಗಿಲ್ಲ ಕತ್ತತ್ರ, ಆದರೆ ಬ್ಯಾಕ್ ಸೈಡೆಲ್ಲ ಆಗಿಬಿಟ್ಟಿದೆ ಫುಲ್ಲು ಬೆನ್ನೆಲ್ಲ. ನನಗಂತೂ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಅಜ್ಜಿಗೆ ಹೋಗಿ ತೋರಿಸ್ಕೊಂಬಂದಿದ್ದಕ್ಕೆ ಹಂಗಂದ್ರು, ಇಲ್ಲ ಅದು ಹಂಗಾಗುತ್ತೆ, ಕಚ್ಚಿದಾಗ ಒಂಥರ ಬೊಬ್ಬೆ ಥರ ಬರೋಂಗಾಗುತ್ತೆ, ಒಂದು ಸತಿ ತೋರಿಸ್ಕೊಂಬಂದ್ಬಿಡು ಹಾಸ್ಪಿಟ್ಲಿಗೆ ಹೋಗಿ ಅಂತ. ಅದಕ್ಕೆ ಇವಾಗ ಹೊರಟಿದ್ದೀನಿ. ಫೇಸಲ್ಲಿ ಏನು ಆ ಥರ ಆಗಿಲ್ಲ. ಫೇಸಲ್ಲೇ ನೆನ್ನೆ ಒಂಥರ ಆಗ್ತಾಯಿತ್ತು, ಇಚ್ಚಿಂಗ್ ಥರ ಆಗ್ತಾಯಿತ್ತು. ಆದರೆ ಫೇಸಲ್ಲಿ ಏನಾಗಿಲ್ಲ, ಜಸ್ಟ್ ಇದು ಮಾತ್ರ ಆಗಿದೆ. ಅವನಿಗೂ ಕೂಡ ಟಿಫನ್ ಮಾಡಿಸ್ದೆ ಬೇಗನೆ, ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ, ಅಲ್ಲಿ ತುಂಬ ರಶ್ ಇರ್ತಾರೆ. ಹಾಗಾಗಿ ನೋಡೋಣ, ಇವತ್ತಾದರೆ ಕಂಟಿನ್ಯೂ ಮಾಡ್ತೀನಿ. ನಾನು ಇನ್ನೂ ಏನು ಕೆಲಸನೂ ಮಾಡ್ಕೊಂಡಿಲ್ಲ. ಮೇಕಪ್, ಬ್ರಷಸ್ ಕ್ಲೀನ್ ಮಾಡಿಲ್ಲ, ಮೆಹಂದಿ ರೆಡಿ ಮಾಡ್ಕೊಂಡಿಲ್ಲ. ನೆನ್ನೆ 1 ನಿಮಿಷಕ್ಕೆ ಈ ಥರ ಆಗೋಯ್ತು, ಗೊತ್ತೇ ಆಗಿಲ್ಲ. ಇವತ್ತು ನೋಡಬೇಕು, ಇವತ್ತೆಲ್ಲ ಕೆಲಸ ಆದಷ್ಟು ಅವನ್ನ ಮಲಗಿಸ್ಬಿಟ್ಟು ಮಾಡ್ಕೋಬೇಕು. ಇಲ್ಲಾಂದರೆ ನನಗೆ ಆರ್ಡ್ರಿಗೆ ಹೋಗ್ಬೇಕಾದ್ರೆ ರಿಸ್ಕ್ ಆಗುತ್ತೆ, ಎಲ್ಲ ಒಬ್ಬಳೇ ಅಲ್ವಾ, ಆವಾಗ ರಿಸ್ಕ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ನಾಳೆ ಭಾನುವಾರ, ಬೇರೆ ಭಾನುವಾರ ನನಗೆ ಬೇರೆ ಕೆಲಸ ಇದೆ, ಕೆಲವೊಂದಿಷ್ಟು ಐಟಮ್ಸ್ನ ತರೋದಿದೆ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ನಾಳೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತೇ ಆದಷ್ಟು ಮಾಡ್ಕೋಬೇಕು. ಹಾಸ್ಪಿಟ್ಲಿಗೆ ಹೋಗಿದ್ವಿ. ಇದು ಬಂದು ಊರೊಳಗೆ ಒಂದು ಚಿಕ್ಕದಲ್ಲಿರುವಂಥ ಹಾಸ್ಪಿಟಲು. ಆದರೆ ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂದರೆ ಬೆಂಗಳೂರಿಂದೆಲ್ಲ ಬಂದು ನೋಡ್ತಾರೆ. ಸೊ ನಂಗೆ ಬರೀ 2 ಇಂಜೆಕ್ಷನ್ ಕೊಟ್ಟರು. ಆ್ಯಂಡ್ ಸಂಜೆ ಅಷ್ಟೊತ್ತಿಗೆ ನನಗೆ ಆ ಒಂದು ಏನು ಸ್ಕಿನ್ ಪ್ರಾಬ್ಲಮ್ ಆಗಿತ್ತಲ್ಲ, ಪೂರ್ತಿ ಒಂಥರ ಗುಳ್ಳೆ ಥರ ಆಲ್ಮೋಸ್ಟ್ ಕಮ್ಮಿ ಆಗೋಯಿತು. ಹೋಗಿ ತೋರಿಸ್ಕೊಂಡು ಅವ್ರು ಹೇಳಿದ್ರು, ಸ್ವಲ್ಪ ಚಿಕನ್ನು, ಫಿಶ್ ಇದನ್ನೆಲ್ಲ ಕಮ್ಮಿ ಮಾಡಿ, ಎಣ್ಣೆ ಐಟಮ್ಸ್ ಕಮ್ಮಿ ಮಾಡಿ 1-2 ವಾರ ಅಂತ, ಆಮೇಲೆ ಬೇಕಾದ್ರೆ ತಿನ್ಬೋದು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಕ್ರೀಮು ಮತ್ತು ಮಾತ್ರೆಗಳು ಕೊಟ್ಟಿದ್ರು, ತೊಗೊಂಬಂದ್ವಿ. ಜಸ್ಟ್ 2 ಇಂಜೆಕ್ಷನ್ ಹಾಕಿದ್ದಕ್ಕೆ ಕಂಪ್ಲೀಟಾಗಿ ಊತ ಏನಿತ್ತಲ್ಲ, ರೆಡ್ನೆಸ್, ಅದು ಪೂರ್ತಿ ಕಮ್ಮಿನೇ ಆಗೋಯಿತು. ಒಂಚೂರು ಊತ ಇರಲಿಲ್ಲ. ಸೊ ಆದರೂ ನಾನು ನೈಟು ಮಾತ್ರೆ ಎಲ್ಲ ನುಂಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ.
ಸಂಜೆ ಅಷ್ಟೊತ್ತಿಗೆ ಒಳ್ಳೆ ರಿಸಲ್ಟು. ಹಾಗಾಗಿ ತುಂಬ ಚೆನ್ನಾಗಿ ನೋಡ್ತಾರೆ. ನಾನು ನೆಕ್ಸ್ಟ್ ಟೈಮ್ ಆದರೂ ಹಾಸ್ಪಿಟ್ಲ್ ಡೀಟೇಲ್ಸು ಕರೆಕ್ಟಾಗಿ ಹೇಳ್ತೀನಿ. ಕೆಲವೊಬ್ರಿಗೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಊರು ಒಳಗೆ ಒಬ್ಬರು ಮಾಡ್ತಾ ಇರೋದು. ಅವಾಗಿಂದ ಅವ್ರ ತಂದೆ ಅವರು ಈ ಥರ ಮಾಡ್ಕೊಂಬಂದಿರೋದು, ಇವಾಗ ಮಗಳು ನಡೆಸ್ತಾ ಇರೋದು. ಸೊ ಸಕ್ಕತ್ತಾಗಿ ಹೋಗುತ್ತೆ. ಏನೇ ಪ್ರಾಬ್ಲಮ್ಸ್ ಇದ್ದರೂ ತುಂಬ ಚೆನ್ನಾಗಿ ಹೋಗುತ್ತೆ. ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ 2 ಇಂಜೆಕ್ಷನ್ ಕೊಟ್ಟಿದ್ದರು, ಅದು ಉರಿ ಎಲ್ಲ ಕಮ್ಮಿ ಆಗೋದಕ್ಕೆ. ಆ ಇಂಜೆಕ್ಷನ್ಗೆ ಫುಲ್ಲು ಒಂಥರ ಮತ್ತು ಬರೋ ಥರ ಅನಿಸಿ ನಂಗೆ ನಿದ್ದೆ ಬರ್ತಾಯಿದೆ, ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ. ನಿದ್ದೆ ಮಾಡಿ ಒಂದು 2 ಅವರ್ ಆದಮೇಲೆ ಇವಾಗ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಹಾಗೆ ಅವರು ನನಗೆ ಮೆಡಿಸಿನ್ ಕೊಟ್ಟಿದ್ದಾರೆ, ಮಾತ್ರೆಗಳು ಕೊಟ್ಟಿದ್ದಾರೆ. 3 ಮಾತ್ರೆ ಕೊಟ್ಟಿದ್ದಾರೆ. ಇಚ್ಚಿಂಗ್ ಏನೋ ಜಾಸ್ತಿ ಆದರೆ ನುಂಗೋದು, ಇಲ್ಲ ಅಂದರೆ ಒಂದು ಮಾಮೂಲಿ ಬೆಳಗ್ಗೆ ನೈಟು. ಹಾಗೆ ಒಂದು ಕ್ರೀಮ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಅದು ಒಂಥರ ನಾನು ತೋರಿಸಿದ್ನಲ್ಲ ಕೈಯಲ್ಲಿ ಒಂಥರ ಬೊಬ್ಬೆ ಬಂದಿರೋ ಥರ ಆಗಿತ್ತು ಅಂತ. ಹಾಗಾಗಿ ಎಲ್ಲೆಲ್ಲ ಹತ್ರ ಜಾಸ್ತಿ ಬೊಬ್ಬೆ ಬಂದಿದೆಯೋ ಅಲ್ಲಿಗೆ ಕ್ರೀಮ್ ಹಚ್ಕೊಳ್ಳಿ ಅಂತ. ಅದು ಇವಾಗ ಇಂಜೆಕ್ಷನ್ ಕೊಟ್ಟಿದ್ರಿಂದ ಸ್ವಲ್ಪ ಪರವಾಗಿಲ್ಲ, ಅದೆಲ್ಲ ಕಮ್ಮಿ ಆಗಿದೆ, ಆಲ್ಮೋಸ್ಟ್ ಕಮ್ಮಿ ಆಗಿದೆ ಎಲ್ಲ ಕಡೆಯೂ. ಅದೊಂದು ಸಮಾಧಾನ. ಹಾಗೆ ನಾಳೆಗೆ ನಾನು ಇನ್ನು ಮನೇಲಿ ಈಚೆಗಡೆ ಹೋಗ್ಬೇಕಲ್ಲ ಸಂಡೇ. ಹಾಗಾಗಿ ನಾನು ಕೆಲವೊಂದಿಷ್ಟು ಐಟಮ್ಸ್ನ ತೊಗೋಬೇಕು ಅಂತಿದ್ನಲ್ಲ, ಹಾಗಾಗಿ ಅಲ್ಲಿಗೆ ಹೋಗಬೇಕು. ಹಾಗೆ ಇವತ್ತು ದೇವ್ರ ಮನೆಯೆಲ್ಲ ಒರೆಸಿ ನೀಟಾಗಿ ಎಲ್ಲ ಮಾಡ್ಕೊಳ್ಳೋಣ ಅಂತ ನಾಳೆ ಪೂಜೆ ಮಾಡಿಬಿಟ್ಟು ಬೇಗನೆ ಹೊರಡ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಮೇಕಪ್ದೆಲ್ಲ ಒರೆಸ್ಕೊಂಡು ಎತ್ತಿಕ್ಬೇಕು. ಮೇಕಪ್ ಬ್ರಷಸ್ನೆಲ್ಲ ಈ ಥರ ನೀರಿಗೆ ಹಾಕಿಬಿಟ್ಟು ಇಟ್ಟಿದ್ದೀನಿ. ಸ್ವಲ್ಪ ಅದು ಎಲ್ಲ ನಾವು ಫೌಂಡೇಶನ್ ಏನೇನೆಲ್ಲ ಯೂಸ್ ಮಾಡಿದ್ದೀವಲ್ಲ ಅದಾದಷ್ಟು ಅದು ಇದಾಗುತ್ತೆ, ಅದನ್ನು ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಇಕ್ಕಿದ್ದೀನಿ. ಹಾಗೆ ಇವತ್ತು ಮೆಹಂದಿ ಕೋನ್ ಕೂಡ ಪ್ರಿಪೇರ್ ಮಾಡ್ಕೋಬೇಕು. ಒಂದೊಂದೇ ಹಾಗೆ ಆಗ್ತಾಯಿದೆ, ನೋಡೋಣ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ನ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಬಂದಮೇಲೆ ನಾನು ಹೊಲ್ದ ಹತ್ರ ಹೋಗಿದ್ವಿ. ತುಂಬ ದಿವಸ ಆಗೋಗಿತ್ತಲ್ಲ, ಹಾಗಾಗಿ ಹೋಗಿ ಪ್ರವೀಣ್ ಅವರು ಕೊತ್ತಂಬರಿ ಬೀಜನೆಲ್ಲ ಬಿಟ್ಟಿದ್ರು. ಅದನ್ನೆಲ್ಲ ನೋಡ್ಕೊಂಡು ಯಾವ ಥರ ಬಂದಿದೆ ಅಂತೆಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಬಂದ್ವಿ. ಹಾಗೆ ಸಂಜೆ ಮೇಲೆ ನಾನು ಮೇಕಪ್ ಆರ್ಟಿಸ್ಟ್ ಅಂತ ನಿಮಗೆ ಗೊತ್ತೇ ಇದೆ. ಹಾಗಾಗಿ ನನಗೆ ಮೇಕಪ್ ಬುಕ್ ಆದರೆ ನಾನು ಕೆಲವೊಂದಿಷ್ಟು ಥಿಂಗ್ಸ್ನ ಮಾಡಲೇಬೇಕು. ಅದೇನಪ್ಪ ಅಂದರೆ ನನ್ನ ಒಂದು ಫಸ್ಟು ಬ್ಲೆಂಡರು ಮತ್ತು ಬ್ರಷಸ್ಸು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು. ಯಾಕಂದರೆ ರೀಸೆಂಟಾಗಿ ನಾನೊಂದು ಮೇಕಪ್ ವೀಡಿಯೋ ಮಾಡಿದಾಗ ಎಲ್ಲ ಆಗಿತ್ತು. ಹಾಗಾಗಿ ಇವತ್ತು ಎಲ್ಲ ನೀಟಾಗಿ ಅದನ್ನು ನೆನೆಹಾಕಿ ಇಟ್ಟಿದ್ದೆ. ನಾನು 1-2 ಅವರ್ ನೆನೆಹಾಕಿ ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ನೀಟಾಗಿ ಸಂಜೆ ಮೇಲೆ ಕೂತ್ಕೊಂಡು ಟಿ ವಿ ನೋಡಿಕೊಂಡೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಅಪ್ಪು ಕೂಡ ಅಷ್ಟೇ ಬಂದು ನನಗೆ ಟಾರ್ಚರ್ ಅಂತೂ ಕೊಡೋದನ್ನ ಬಿಡಲಿಲ್ಲ. ಟಾರ್ಚರ್ ಕೊಡ್ತಾನೆ ಇದ್ದ, ನಾನು ಮಾಡ್ತೀನಿ ಅಂತ. ಸೊ ಒಂದು ಸತಿ ಎಲ್ಲ ತೊಳೆದ್ಮೇಲೆ ತಿರ್ಗಿ ಅದನ್ನು ನೀರನ್ನ ಚೇಂಜ್ ಮಾಡಿಕೊಂಡು ತಿರ್ಗಿ ಇನ್ನೊಂದು ಫ್ರೆಶ್ ನೀರನ್ನ ತೊಗೊಂಡು ಇವಾಗ ಅದಕ್ಕೆ ಇನ್ನೊಂದು ಸತಿ ಬ್ಲೆಂಡರು ಬ್ರಷಸ್ನೆಲ್ಲ ಹಾಕಿ ತೊಳೆದ್ವಿ. ಹೀಗೆ ಒಂದು 3 ಸತಿ ಮಾಡಿದ್ರೆ ಆಲ್ಮೋಸ್ಟ್ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಏನಿರುತ್ತೆ ಅದು ಹೋಗ್ಬಿಡುತ್ತೆ. ಅವಾಗ ನೆಕ್ಸ್ಟ್ ನಾವು ಇನ್ನೊಬ್ಬರ ಕ್ಲೈಂಟ್ ಮೇಲೆ ಮಾಡಬೇಕಾದ್ರೂ ಕೂಡ ಕೆಲವೊಂದಿಷ್ಟು ಸೇಫ್ಟಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಸ್ಕಿನ್ ಪ್ರಾಬ್ಲಮ್ಸ್ ಏನು ಬರಬಾರ್ದಲ್ವ. ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಆಗಿರ್ಬೋದು, ಬ್ರಷ್ ಆಗಿರ್ಬೋದು, ಬ್ಲೆಂಡರ್ಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿ ಹೈಜಿನಿಕ್ ಆಗಿದ್ದರೆ ಅವ್ರಿಗೂ ಕೂಡ ಒಳ್ಳೆಯದು. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಆದಮೇಲೆ ಒಂದು ಆರ್ಡ್ರ್ ಸಿಕ್ತು ಅಂದಿದ ತಕ್ಷಣ ಇದೆಲ್ಲ ಕೆಲಸ ಮಾಡಲೇಬೇಕಾಗತ್ತೆ. ನಾನೇನು ಅಂದ್ಕೊಂಡೆ ಶುಕ್ರವಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಸೊ ಶನಿವಾರನೇ ಆದಷ್ಟು ನಾನು ಎಲ್ಲ ಕೆಲಸನೂ ಮಾಡಿಕೊಂಡೆ. ಯಾಕಂದರೆ ನನಗಿರೋದು ನೆಕ್ಸ್ಟ್ ಮಂಡೆಯಿಂದ ಕಂಟಿನ್ಯೂಸ್ ಆಗಿರೋದ್ರಿಂದ ಆದಷ್ಟು ನಾವು ಅದು ಬ್ರಷಸ್ ಏನಿರುತ್ತೆ, ನಮ್ಮ ವ್ಯಾನಿಟಿ ಕಿಟ್ ಏನಿರುತ್ತೆ ಅದನ್ನು ಹೈಜಿನ್ನಾಗಿ ನೀಟಾಗಿ ಇಟ್ಕೊಂಡ್ರೆ ನಾವು ಮೇಕಪ್ ಆರ್ಟಿಸ್ಟ್ ಆಗೋದಕ್ಕೂ ಕೂಡ ಒಂದು ನನಗಾಗಿ ಅನಿಸುತ್ತೆ. ನಾವೆಲ್ಲ ನೀಟಾಗಿ ಇಟ್ಕೋಬೇಕು ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಅಂದರೆ. ಹಾಗಾಗಿ ನಮಗೆ ಆರ್ಡ್ರ್ ಬಂತು ಅಂದಿದ ತಕ್ಷಣ ಇಷ್ಟೆಲ್ಲ ಕೆಲಸಗಳಿರುತ್ತೆ ನನಗಂತೂ. ಸೊ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಫಸ್ಟು ನನ್ನ ಕಿಟ್ಟನ್ನು ಏನಿತ್ತು ಅದನ್ನು ಒರೆಸ್ಕೊಳ್ತಾ ಇದ್ದೀನಿ ಇವಾಗ. ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಾರಲ್ಲ, ಸೊ ಅದೇನೇ. ನಾವು ಯಾವುದೋ ಒಂದು ವರ್ಕ್ ಮಾಡಬೇಕಂದ್ರೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅದು ಹೈಜೀನ್ ಆಗಿದೆಯಾ, ಏನಿದೆ, ಎತ್ತಿದೆ, ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೀವಿ, ಇವತ್ತು ಯಾವುದಿದೆ ಯಾವುದಿಲ್ಲ, ಏನು ತರಬೇಕು, ಇದನ್ನೆಲ್ಲ ನೋಡಿಕೊಂಡು ಮಾಡ್ಕೊಳ್ಳೋದೇ ಒಂದು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸೊ ಹಾಗಾಗಿ ನಾನು ಕೂಡ ಹಾಗೆ ನಂಗೆ ಆರ್ಡ್ರ್ ಸಿಕ್ಕಿದ ತಕ್ಷಣ ಯಾವುದಾದ್ರೂ ಸಣ್ಣ ಆರ್ಡ್ರ್ ಸಿಕ್ಕಿದ ತಕ್ಷಣ ನಾನು ನನ್ನ ಕಿಟ್ನಾಗಿರ್ಬೋದು, ಬ್ಯಾಗ್ ಆಗಿರ್ಬೋದು ಪ್ರತಿಯೊಂದು ನೀಟಾಗಿ ಕ್ಲೀನ್ ಮಾಡಿಕೊಂಡೇ ನಾನು ತೊಗೊಂಡೋಗ್ತೀನಿ. ಆವಾಗ ಹೈಜಿನಿಕ್ ಆಗಿರುತ್ತೆ. ನನಗೂ ಕೂಡ ಖುಷಿಯಾಗುತ್ತೆ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡೋದಕ್ಕೆ. ಸೊ ನೋಡ್ತಾ ಇರ್ಬೋದು ನನ್ನ ಮಗ ಯಾವ ಥರ ಚೇಷ್ಟೆ ಆಡ್ತಾ ಇದ್ದಾನೆ. ಅವ್ನು ಹಾಕ್ಕೊಳ್ಳೋದು, ಅವ್ನು ಮಾಡೋದು, ಇದನ್ನೆಲ್ಲ ಮಾಡೋದೆಲ್ಲ ಮಾಡ್ತಾಯಿದ್ದ. ಏನು ಮಾಡೋಕ್ಕಾಗಲ್ಲ, ಅವನ್ನ ಇಟ್ಕೊಂಡೆ ನಾನು ಎಲ್ಲನೂ ಮಾಡ್ಕೋಬೇಕಾಗತ್ತೆ ಇವಾಗ. ಹಾಗಾಗಿ
ಆದಷ್ಟು ಹೈಜಿನ್ನ ಇದನ್ನು ಮಾಡೋದಕ್ಕೋಸ್ಕರ ನಾನು ಪ್ರಾಡಕ್ಟ್ಸ್ನೆಲ್ಲ ತೆಗೆದು ಆ ಪ್ರಾಡಕ್ಟ್ಸಲ್ಲಿರೋ ಏನಿರುತ್ತಲ್ಲ ಒಳಗೆಲ್ಲ ನೀಟಾಗಿ ಡಸ್ಟೆಲ್ಲ ಮಾಡಿಕೊಂಡು ಪ್ರಾಡಕ್ಟ್ಸ್ನೆಲ್ಲ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ವಾಯ್ಸು ಸ್ವಲ್ಪ ಯಾಕೋ ಗಂಟಲು ನೋವ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಷ್ಟೇ ನಿಮ್ಗೆ ಯಾವ ಥರ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದೇ ಸಮ ಕೆಲಸ ಮಾಡಿದ್ರೆ ಈ ಥರನೂ ಆಗುತ್ತೆ. ಆ್ಯಂಡ್ ನನ್ನ ಮಗ ನೋಡ್ಬೋದು, ನನಗೆ ಒಂದಲ್ಲ ಎರಡಲ್ಲ ಕೆಲಸ ಕೊಡ್ತಾನೆ. ನಾನೇನೋ ಮಾಡ್ತಾಯಿದ್ರೆ ಅವ್ನು ಇನ್ನೇನೋ ಮಾಡ್ತಾ ಇರ್ತಾನೆ. ಮೇಕಪ್ ಆರ್ಟಿಸ್ಟ್ ಒಂದು ಆರ್ಡ್ರ್ ಸಿಕ್ಕಿದ ತಕ್ಷಣ ಈ ಥರದ್ದೆಲ್ಲ ಮಾಡಲೇಬೇಕು. ಆವಾಗಲೇ ನಮಗೆ ಒಂದು ಬೆಲೆ ಅಂತ ಇರುತ್ತೆ. ನಾವು ಮಾಡೋ ಕೆಲಸಕ್ಕೊಂದು ರೆಸ್ಪೆಕ್ಟ್ ಇರುತ್ತೆ. ಅದು ನಾವು ಕೊಡುವಂಥ ಗೌರವ ಕೂಡ ಆಗಿರುತ್ತೆ ಅದ್ರ ಮೇಲೆ. ಇವಾಗ ಒಂದು ಮನೆ ನಾವು ಯಾವ ಥರ ಚೆನ್ನಾಗಿ ನೋಡ್ಕೋತೀವೋ ಅದೇ ಥರ ನಾನು ಮಾಡೋ ವರ್ಕ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು ಎಲ್ಲನೂ ಅದೇ ಥರ ನೋಡ್ಕೋಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ ಅಲ್ವಾ. ಎಲ್ಲರೂ ಹಾಗೇ ಇರ್ತಾರೆ ಅಲ್ವಾ, ನಾನು ತಿಳ್ಕೊಳ್ಳೋ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲರೂ ಹಾಗೇ ಇರ್ತಾರೆ. ಸೊ ನಾನು ಕಿಟ್ಟೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೊಂಡೆ. ಹಾಗೆ ನೈಟ್ ಅಡುಗೆಗೆ ರಸಮ್ ಮಾಡಿ ರೈಸ್ ಮಾಡ್ಕೊಂಡಿದ್ದೆ. ತಿಂದ್ಬಿಟ್ಟು ಆನಂತರ ನನಗೆ ಮೆಹಂದಿ ಆರ್ಡರ್ಗೆ ನಾನೇ ಕೋನ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಕೆಲವ್ರು ಕೇಳ್ತಾ ಇದ್ರಿ, ನೀವೇ ಕೋನ್ಸ್ನೆಲ್ಲ ರೆಡಿ ಮಾಡ್ಕೊಳ್ತೀರಾ ಅಂತ. ಹೌದು, ನಾನೇ ಕೋನ್ಸ್ ಎಲ್ಲ ರೆಡಿ ಮಾಡ್ಕೋತೀನಿ. ಯಾಕಂದರೆ ನನಗೆ ಈ ಮೆಹಂದಿ ಕ್ಲಾಸ್ ಅಟೆಂಡ್ ಮಾಡಿದಾಗಿಂದ ನಾನು ಶಾಪಲ್ಲಿ ತೊಗೊಳ್ಳೋ ಮೆಹಂದಿಲಿ ಹಾಕಬೇಕು ಅನ್ನೋದು ಒಂಥರ ಬೇಜಾರು. ಯಾಕೆಂದರೆ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ರಲ್ಲ ಕೋನ್ ಮೇಕಿಂಗ್ ಮಾಡಿಬಿಟ್ಟು ನಾವೇ ಅದರಲ್ಲಿ ಡ್ರಾಯಿಂಗ್ ಅಂದರೆ ಏನು ಮೆಹಂದಿನ ಹಾಕಿದ್ವಲ್ಲ ಅವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾವು ಯಾವ ಥರ ಬೇಕಾದರೂ ಆ ಥರ ನಮ್ಮ ಒಂದು ಕೈ ಹ್ಯಾಂಡಲ್ ಮಾಡಿಕೊಂಡು ನಾವು ದಪ್ಪ ಬೇಕಾ ಚಿಕ್ಕ ಬೇಕಾ ಅಂತ ಮಾಡ್ಕೋಬೋದು. ಹಾಗಾಗಿ ಇವಾಗ ನಂಗೆ ಯಾವುದೇ ಆರ್ಡ್ರ್ ಸಿಕ್ಕಿದ್ರೂ ನಾನೇ ಮೆಹಂದಿನ ಸೆಲ್ಫಾಗಿ ಪ್ರಿಪೇರ್ ಮಾಡಿ ನಾನು ತೊಗೊಂಡೋಗ್ತೀನಿ. ಹಾಗೆ ಇವತ್ತು ಕೂಡ ಅಷ್ಟೇ ಒಂದು ದಿವಸ ಮುಂಚೆನೇ ನಾನು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇದನ್ನು ಫಸ್ಟು ನಾನು ನೆನೆಹಾಕಿಡ್ತಾ ಇದ್ದೀನಿ. ಅಂದರೆ ಮೆಹಂದಿ ಪೌಡರ್, ಅದಕ್ಕೆ ಸಕ್ಕರೆ ಹಾಗೆ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸಕ್ಕರೆ ಎಲ್ಲ ಪುಡಿ ಆಗೋ ಗಂಟ ಮಿಕ್ಸ್ ಮಾಡಿ ಈ ಥರ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಎತ್ತಿಡ್ತೀನಿ ಒಂದು ದಿವಸ ಪೂರ್ತಿ. ಆನಂತರ ಫಿಲ್ಲಿಂಗ್ನ ಮಾಡೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಫಿಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆ ಅದನ್ನು ಕೂಡ ಎತ್ತಿಟ್ಟು ಮೇಕಪ್ ಬ್ರಷಸ್ಸು ಬ್ಲೆಂಡರ್ಸ್ನೆಲ್ಲ ನಾನು ಇಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಪಕ್ಕನೇ ಇಟ್ಟಿದ್ದಿಲ್ಲ ಅಂದರೆ ಅಪ್ಪು ಎಲ್ಲ ಎಳ್ದಾಕ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.